ಅಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಅದ್ರ ಜೊತೆಗೆ ಒಂದು ಡ್ಯಾನ್ಸ್ ಗ್ರೂಪಿಗೆ ಡ್ಯಾನ್ಸರ್ ಆಗಿ ಕೆಲಸನೂ ಮಾಡ್ತಿದ್ದೆ. ಅದ್ರ ಜೊತೆ ಮಾಡೆಲಿಂಗು ಮಾಡ್ತಿದ್ದೆ. ಸೊ ಮಿಸ್ಟರ್ ದುಬೈ ಆಗಿದ್ದು 2000 ಅದೇ 15-16 ಇಯರ್ ಅಲ್ಲಿ. ಸೊ ಅಲ್ಲಿ ಲೈಫ್ ಒಂಥರ ಚೆನ್ನಾಗಿತ್ತು. ಯಾಕಂದ್ರೆ ಇಲ್ಲಿ ಸ್ಟ್ರಗಲ್ ಮಾಡಿ ಸೊ ಒಂದು ಸೆಟಲ್ ಲೈಫ್ ಅಂತ ಬಂದಾಗ ತುಂಬಾನೇ ಚೆನ್ನಾಗಿತ್ತು. ಲೈಕ್ ಮಂತ್ಲಿ ಒಂದು ಗುಡ್ ಪ್ಯಾಕೇಜ್, ಅದ್ರ ಜೊತೆಗೆ ಹೆಸರು, ಅದ್ರ ಜೊತೆಗೆ ಗುಡ್ ಲೈಫ್ ಸ್ಟೈಲ್. ಸೊ ಲೈಫ್ ಒಂಥರ ಸೆಟ್ಲ್ ಅಂತಾನೆ ಇತ್ತು. ಇನ್ನೇನು ಬೇಡ, ಲೈಫ್ ಅಲ್ಲಿ ಆರಾಮಾಗಿ ದುಡ್ಡು ಬರ್ತಾ ಇದೆ, ಆರಾಮಾಗಿ ಪೀಸ್ ಆಗಿರೋಣ ಅಂತ. ಸೊ ಆ ಟೈಮ್ ಅಲ್ಲಿ ಒಂದು ಕಾಲ್ ಬರುತ್ತೆ ಝೀಗೆ, ದಿಲೀಪ್ ರಾಜ್ ಪ್ರೊಡಕ್ಷನ್ ಅವ್ರ ಕಡೆಯಿಂದ ಈ ತರ ವಿದ್ಯಾವಿನಾಯಕ ಮಾಡಿ ಅಂತ. ಅವಾಗ ನನ್ನ ಫ್ರೆಂಡ್ ಆಕ್ಚುಲಿ ಸುದೀಪ್ ಅಂತ, ಅವನಿಗೆ ಡೈರೆಕ್ಷನ್ ತುಂಬಾನೇ ಇಷ್ಟ. ಅವರು ಕುಂದಾಪುರದವರು. ಅವನು ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾನೆ. ಸೊ ಅವನು ಜಾಬ್ ಕ್ವಿಟ್ ಮಾಡಿ ಇಂಡಿಯಾ ಬರಕ್ ರೆಡಿ ಇದ್ದಾನೆ. ಯಾಕಂದ್ರೆ ಅವ್ರಿಗೇನು ಅಂದ್ರೆ ಡೈರೆಕ್ಷನ್ ಮಾಡ್ಬೇಕು ಅಂತ. ಸೊ ನಾವು ಸ್ವಲ್ಪ ಇಂಡಸ್ಟ್ರಿ ಈ ತರ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಸ್ವಲ್ಪ ಕ್ರೇಜ್ ಇರೋದು ಜಾಸ್ತಿ. ಸೊ ಅವ್ರು ಸ್ವಲ್ಪ ಪುಷ್ ಮಾಡಿದ್ರು, ಹೋಗು ಟ್ರೈ ಮಾಡು, ಯಾಕಂದ್ರೆ ಒಂದು ಆಪರ್ಚುನಿಟಿ ಸಿಗ್ತದೆ, ನೀನ್ ಹೋಗಿರು, ಇಲ್ಲೆಲ್ಲ ನೀನ್ ಅಲ್ಲಿ ಸೆಟ್ಲ್ ಆದ್ರೆ ನಾನ್ ಬರ್ತೀನಿ, ನಾವು ಸೇರ್ಕೊಂಡು ಒಂದು ಮೂವಿ ಮಾಡೋಣ ಅಂತ ಹೇಳಿ ಎಲ್ಲ ಪ್ಲಾನ್ ಆಗಿತ್ತು. ಓಕೆ ಸರಿ, ಆ ಥಾಟ್ ಅಲ್ಲಿ ನಾನು ಬಂದೆ.